ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗ್ತಾರಾ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣಗೆ ಅರೆಸ್ಟ್ ಆಗುವ ಭೀತಿ ಕಾಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಚಾಮರಾಜನಗರದ ಒಬ್ಬ ವ್ಯಕ್ತಿಗೆ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ರಂತೆ. ಹಾಗಾದ್ರೆ ಆ ವ್ಯಕ್ತಿ ಕರುಣಾಕರ್ ಎಂಬಾತನಿಂದ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ರಂತೆ ಸ್ನೇಹಮಯಿ ಕೃಷ್ಣ. ಕರುಣಾಕರ್ ಅವರಿಗೆ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ದ ಸ್ನೇಹಮಯಿ ಕೃಷ್ಣ ಈಗ ಬಂಧನದ ಭೀತಿ ಎದುರಿಸುತ್ತಿದ್ದಾರೆ. 2020ರಲ್ಲಿ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿತ್ತಂತೆ. 3 ಲಕ್ಷ ಗಟ್ಟಲೆ ವಂಚನೆ ಮಾಡಿದ್ರಂತೆ ಸ್ನೇಹಮಯಿ ಕೃಷ್ಣ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗ್ತಾರಾ? ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನದ ಭೀತಿ ಎದುರಿಸುತ್ತಿದ್ದು, ಸಿಎಂ ವಿರುದ್ಧ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ಮಹಾ ವಂಚಕನಂತೆ. ಚಾಮರಾಜನಗರ ವ್ಯಕ್ತಿಗೆ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ನಂತೆ. ಆತ ಸ್ನೇಹಮಯಿ ಕೃಷ್ಣ ಅಲ್ಲ, ಮೋಸಮಯಿ ಎಂದು ದೂರುದಾರ ಕಿಡಿಕಾರಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಕರುಣಾಕರ್ನಿಂದಲೇ ದೂರು ದಾಖಲಾಗಿತ್ತು. ಸ್ನೇಹಮಯಿ ವಿರುದ್ಧ 2020ರಲ್ಲಿ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿತ್ತು. ಸ್ನೇಹಮಯಿ ವಿರುದ್ಧ 3 ಲಕ್ಷ ಪಡೆದು ವಂಚನೆ ಆರೋಪ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ಈಗ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ. ಆರ್ಟಿಐ ಕಾರ್ಯಕರ್ತನಿಗೆ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ರಂತೆ. ಚಾಮರಾಜನಗರದ ವ್ಯಕ್ತಿಯೊಬ್ಬರಿಗೆ ಲಕ್ಷಗಟ್ಟಲೆ ಪಂಗನಾಮ ಹಾಕಿದ್ರಂತೆ. ಸ್ನೇಹಮಯಿ ವಿರುದ್ಧ ಈ ಹಿಂದೆ 2020ರಲ್ಲಿ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿತ್ತು. ಸ್ನೇಹಮಯಿ ವಿರುದ್ಧ 3 ಲಕ್ಷ ಪಡೆದು ವಂಚನೆ ಆರೋಪ ವ್ಯಕ್ತವಾಗಿತ್ತು. ಸ್ನೇಹಮಯಿ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಕರುಣಾಕರ್ನಿಂದಲೇ ಕಂಪ್ಲೇಂಟ್ ದಾಖಲಾಗಿದೆ. ಸಿಎಂ ವಿರುದ್ಧ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ಮಹಾ ವಂಚಕ, ಆತ ಸ್ನೇಹಮಯಿ ಅಲ್ಲ, ಮೋಸಮಯಿ ಎಂದು ದೂರುದಾರ ಕಿಡಿಕಾರಿದ್ದಾರೆ. ಸಾಲದ ರೂಪದಲ್ಲಿ ಹಣ ಕೇಳಿದ್ದ ಸ್ನೇಹಮಯಿ ಕೃಷ್ಣ ಬಳಿಕ ಬಡ್ಡಿ ಸಮೇತ ಹಣ ವಾಪಸ್ ನೀಡಿದ್ದ ಕೃಷ್ಣ. ಮತ್ತೆ ನನ್ನ ಬಳಿ 3 ಲಕ್ಷ ಹಣ ಪಡೆದಿದ್ದ ಸ್ನೇಹಮಯಿ. ಆಗ ಹಣ ಕೊಡದೆ ಆಟವಾಡಲು ಶುರು ಮಾಡ್ತಾರೆ. ಪತ್ನಿಗೆ ಹುಷಾರಿಲ್ಲ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ನಾಟಕವಾಡ್ತಾರೆ. ಹಲವು ಕಾರಣಗಳನ್ನ ನೀಡಿ ಸಾಲ ಪಡೆದಿದ್ದ ಕೃಷ್ಣ. ಆದರೆ ಕೊಟ್ಟ ಹಣವನ್ನ ತಿರುಗಿ ವಾಪಸ್ ಕೊಡದೆ ವಂಚಿಸಿದ್ದಾರೆ. ಚೆಕ್, ಆರ್ಟಿಜಿಎಸ್ ಮೂಲಕ ಹಣ ಪಡೆಯಲ್ವಂತೆ ಸ್ನೇಹಮಯಿ. ಕ್ಯಾಶ್ ಮೂಲಕವೇ ಆರೋಪಿ ಸ್ನೇಹಮಯಿ ಕೃಷ್ಣ ವ್ಯವಹಾರ ನಡೆಸುತ್ತಾರಂತೆ. ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಲೈಸೆನ್ಸ್ ಇಲ್ಲದೆ ಫೈನಾನ್ಸ್ ಮಾಡುತ್ತಿದ್ದೀಯಾ ಎಂದು ದೂರು ದಾಖಲಿಸಿದ್ರಂತೆ. ಈ ಕುರಿತು ಚಾಮರಾಜನಗರದ ಎಸ್ಸಿಜಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ.